ಸೊ ಅನಯ್ಯಗೆ ಈವ್ನಿಂಗ್ ಕೊಡೋದು ಐರನ್ ಡ್ರಾಪ್ ಕೊಟ್ಟೆ ಆಗಿದೆ. ಇವಾಗ ಅವನಿಗೆ ಈವ್ನಿಂಗ್ಗೆ ಸ್ವಲ್ಪ ಮೀಲ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಪಲ್ ಶೀರಾ ಅಂತ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನು ಆ್ಯಪಲ್ ಸಣ್ಣ ಪೀಸಸ್ನ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಸ್ವಲ್ಪ ಸಾಫ್ಟ್ ಮಾಡ್ಕೊತೀನಿ. ನನಗೆ ಯೂಶ್ವಲಿ ಆ್ಯಪಲ್ ಮತ್ತು ಫ್ರೂಟ್ಸ್ ಒಂಥರ ಇಷ್ಟ ಆಗುತ್ತೆ. ಆ್ಯಪಲ್ ಶೀರಾ ತಿಂತಾನೆ ಚೆನ್ನಾಗಿ, ಆಮೇಲೆ ಬಾಳೆಹಣ್ಣು ತಿಂತಾನೆ. ಸೊ ತರಕಾರಿನೂ ಅಷ್ಟೇ, ಅವನಿಗೆ ಸ್ವಲ್ಪ ತರಕಾರಿ ಬಾಯ್ಲ್ ಮಾಡಿ ಕೊಟ್ಟರೆ, ತರಕಾರಿ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ಅದಕ್ಕೆ ಒಂಚೂರು ಏನಾದರೂ ಪೌಡರ್, ನಾನು ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೆರೆಲಕ್ ನಾನು ಹಾಕಲ್ಲ ಅವನಿಗೆ ಹೊರಗಡೆದು. ಸೊ ಮನೆಯಲ್ಲಿ ಮಾಡಿದ್ದೆ ಪೌಡರ್ ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ಟರೆ ಅವ್ನು ಚೆನ್ನಾಗಿ ತಿಂತಾನೆ. ಇದಕ್ಕೆ ನಾನು ಸ್ವಲ್ಪ ವಾಶ್ ಮಾಡ್ಕೊತೀನಿ, ಏನಾದರೂ ರಿಮೈನಿಂಗ್ ಡರ್ಟ್ ಏನಾದರೂ ಇದ್ದರೆ. ಜಾಸ್ತಿ ನೀರೇನು ಹಾಕೊಳ್ಳಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಬಾಯ್ಲ್ ಆಗಬೇಕು ಅಂತ. ಆ್ಯಪಲಲ್ಲಿ ಆಲ್ರೆಡಿ ನೀರು ಕಂಟೆಂಟ್ ಇರುತ್ತಲ್ಲ, ಸೊ ಜಾಸ್ತಿ ನೀರು ಹಾಕೊಳ್ಳೋದು ಬೇಕಿಲ್ಲ. ಸ್ವಲ್ಪ ನೀರು ಹಾಕಿ ನಾನು ಬಾಯ್ಲ್ ಮಾಡ್ಕೊತೀನಿ. ನಾನು ಈ ಕಡೆ ಕೂಗ್ಸಕ್ಕೆ ಇಡ್ತೀನಿ. ಇವಾಗ ನಾನು ಆ್ಯಪಲ್ ಕಟ್ ಮಾಡಿದ್ದು ಬಾಯ್ಲ್ ಮಾಡ್ಕೊತೀನಿ. ಮೀನ್ ವೈಲ್ ನಾನು ಅವನಿಗೆ ಪೌಡರ್ ಮಾಡಿಟ್ಟಿದ್ನಲ್ಲ, ಇದಕ್ಕೆ ನಾನು ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್, ನಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ವಾಟರ್ ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಆಮೇಲೆ ಮಖನ ರೋಸ್ಟ್ ಮಾಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಅದು ಒಂಚೂರು 1 ಸ್ಪೂನಷ್ಟು ತಗೊತೀನಿ. ಇವಾಗ ಈ ಪೇಸ್ಟ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಪಲ್ ಶೀರಾ ಥರ, ಆ್ಯಪಲ್ ಶೀರಾನೇ ನಾನು ಅನ್ನೋದು ಯೂಶ್ವಲಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಬಾಯ್ಲ್ ಮಾಡ್ಕೊತೀನಿ. ಎರಡು ನಾನು ಕುದಿಸೋಕಿಟ್ಟಿದ್ದೀನಿ. ಮೀನ್ ವೈಲ್ ನಾನು ದೇವರಿಗೆ ದೀಪ ಹಚ್ಚೋಣ ಅಂತ ದೀಪ ಹಚ್ತೀನಿ ಇವಾಗ. ಇದೊಂದು ಹೊಸದು ಕಲ್ಕೊಂಡು ಬಿಟ್ಟಿದ್ದಾನೆ, ಇದೊಂದು ತಪ್ಕೊಳ್ಳೋದು. ಸರಿ, ದೀಪ ಹಚ್ಚೋಣ, ಗಣೇಶಗೆ ಮಾತಾಡ್ಸೋಣ. ದೀಪ ಹಚ್ಚೋಣ. ಹಾಯ್ ಗಣೇಶ, ಮಾತಾಡ್ಸು ಗಣೇಶಗೆ. ಹಾಯ್ ಗಣೇಶ, ಗುಡ್ ಈವ್ನಿಂಗ್. ನಾನಿವಾಗ ಏನು ಮಾಡ್ತೀನಿ, ಏನು ಚಿನ್ನು ನಿಂದು ಪ್ಲಾನಿಂಗ್ ಏನು ಹೇಳು ಗಣೇಶಗೆ? ಯಾವಾಗ ಬರ್ತಿದೀಯಾ ಗಣೇಶ ನಮ್ಮ ಮನೆಗೆ ಅಂತ ಕೇಳು. ಏನ್ ಆರ್ ಯು ಕಮಿಂಗ್? ಅಲ್ಲಿ ಶುಭಂ ಕರೋತಿ ಕಲ್ಯಾಣಂ ಅಂತೀಯಾ? ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾ ಶತ್ರುಬುದ್ಧಿ ವಿನಾಶಾಯ दीपज्योति नमोस्तुते दिव्या दिव्या रे दीपत्कार कानी कुंडल मोतीहार दिव्याला पाहून नमस्कार तिळाचे तेल कापसाची वात ये ग लक्ष्मी बैस ग बाजे माझे घर तुला साजे. ವಿಠಲ ವಿಠಲ ಜಯ ಹರಿ ವಿಠಲ. ಅಯ್ಯೋ ಕೆರ್ಕೊಂಡ ಹೋಗಿ ಕೆರ್ಕೊಂಡ ವಿಠಲ್ ವಿಠಲ್ ಮಾಡಿ. ವಿಠಲ
ವಿಠಲ ಜಯ ಹರಿ ವಿಠಲ 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 ಜಯ ಹರಿ ವಿಠಲ ಮಾಡು. ಸೊ ಯೂಶ್ವಲಿ ನನಗೆ ಇವಾಗ ಮಳೆಗಾಲ ಅಲ್ವಾ, ಜಾಸ್ತಿ ಗಿಡಗಳಿಗೆ ನೀರು ಬೇಕಾಗಲ್ಲ. ಜಾಸ್ತಿ ಒಣಗ್ದಂಗೆ ಒಂಥರ ಡ್ರೈ ಆದಂಗೆ ನಾನು ನೀರು ಹಾಕೋದು, ಯಾಕಂದರೆ ಇಲ್ಲಿ ಮಳೆ ಜಾಸ್ತಿ, ಮಾಯ್ಶ್ಚರ್ ತುಂಬ ಇರುತ್ತೆ. ಸೊ ನೀರು ಜಾಸ್ತಿ ಬೇಕಾಗಲ್ಲ. ಬಟ್ ಇವೆಲ್ಲ ಪ್ಲಾಂಟ್ಸ್ ಇದ್ದಾವಲ್ಲ, ಇದಕ್ಕೆ ಸ್ವಲ್ಪ ಕಡಿಮೆನೇ ನೀರು ಬೇಕು. ನಾನು ಆಲ್ಮೋಸ್ಟ್ 15 ಡೇಸ್ ಆದರೂ ನೀರು ಹಾಕೋದೇ ಇಲ್ಲ. 15 ಡೇಸ್ಗೆ ಒಂದು ಸಲನೇ ನೀರು ಹಾಕೋದು. ಸೊ ಟೈಮ್ ಸಿಕ್ಕಾಗ ನೀರು ಹಾಕ್ತೀನಿ. ಬೆಕ್ಕುಗಳಿಗೆ ಸ್ವಲ್ಪ ಫುಡ್ ಹಾಕಬೇಕು. ಟ್ರೇ ಖಾಲಿ ಆಗಿದೆ. ಸೌಂಡ್ ಕೇಳಿ ಓಡ್ ಬರ್ತಾರೇನೋ. ಸ್ಟಿಕ್ 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 ಮಗಳು ಸ್ಟಿಕ್ ತಿನ್ಸಣ, ಸ್ಟಿಕ್ ತಿನ್ಸಣ, ಸ್ಟಿಕ್ ಸ್ಟಿಕ್. ಯಾರು ಬರ್ತಿಲ್ಲಪ್ಪ, ಈಗ ಫುಡ್ ಹಾಕಿದ್ನಲ್ಲ, ಸೊ ಅಲ್ಲಿ ಬ್ಯುಸಿಯಾಗಿದ್ದಾರೆ. ಸ್ಟಿಕ್ ತಿನ್ನೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಸ್ಟಿಕ್ ಸ್ಟಿಕ್ ಸರಿ, ಬಂದಾಗ ತಿನ್ಸೋಣ. ಬರ್ತಿದ್ದಾರೆ. ಫಸ್ಟ್ ಕಸ್ಟಮರ್ ಈಸ್ ಹಿಯರ್. ಆರ್ ಯು ರೆಡಿ? ಸೆಕೆಂಡ್ ಕಸ್ಟಮರ್ ಈಸ್ ಹಿಯರ್. ನಮ್ಮ ಗುಂಡಣ್ಣಗೆ ಫುಲ್ ಎಕ್ಸೈಟ್ಮೆಂಟ್, ಅವನು ತಿನ್ನಿಸ್ಬೇಕು ಅಂತ. ಬಟ್ ಪಾಪ ನನ್ನ ಬೆಕ್ಕುಗಳು ಹೆದರ್ಕೊತಾರೆ, ಇನ್ನೂ ಅಷ್ಟು ಯೂಸ್ಟು ಆಗಿಲ್ಲ. ಬಾಗುಂಡು ಇಲ್ಲಿ ಕೂಡ್ಸೋಣ, ಕೂತ್ಕೊಂಡು ತಿನ್ಸೋಣ. ಗುಲ್ಲು ಸ್ಟಿಕ್ ಬರಮ್ಮ, ಜಾಣ ಮರಿ ಇರ. ನಮ್ಮ ಜಿನ್ನಿ ಸ್ವಲ್ಪ ಮೂಡಿ, ಅವಳಿಗೆ ಇಷ್ಟ ಆಗೋದನ್ನೇ ತಿಂತಾಳೆ, ಇಷ್ಟ ಆಗಲಿಲ್ಲ ಅಂದರೆ ತಿನ್ನೋದೇ ಇಲ್ಲ. ಬಟ್ ನಮ್ಮ ಗುಲ್ಲು ವಿನ್ನಿ ಆ ಥರ ಅಲ್ಲ, ಏನು ಕೊಟ್ಟರು ತಿಂತಾರೆ. ಆಮೇಲೆ ನಮ್ಮ ಜಿನ್ನಿದು ಏನಂದರೆ, ಅವಳಿಗೆ ನಾನು ಕೈಯಿಂದ ತಿನ್ನಿಸ್ಬೇಕು. ಇವಾಗ ಅಭ್ಯಾಸ ಸ್ವಲ್ಪ ಮುರಿದೋಗಿದೆ, ಯಾಕಂದರೆ ಅನೇ ಹುಟ್ಟಿದ ಮೇಲೆ ನಾನು ಸ್ವಲ್ಪ ಅವ್ರಿಗೆ ಜಾಸ್ತಿ ನೋಡೋಕ್ಕಾಗ್ತಿಲ್ಲ. ಬಟ್ ಮುಂಚೆ ಎಲ್ಲ ಇವಳು ಜಿನ್ನಿಗೆ ನಾನು ಕೈಯಿಂದನೇ ತಿನ್ನಿಸ್ಬೇಕು, ಆವಾಗೇ ತಿಂತಿದ್ಲು ಅವಳು. ಗುಂಡು ಇರ ಚಿನ್ನ, ತಿನ್ಸತ್ತೆ ದೊಡ್ಡವನಾದ್ಮೇಲೆ. ಸ್ಟಿಕ್ ಸ್ಟಿಕ್ ಗುಲ್ಲು. ನಮ್ಮ ಗುಲ್ಲುದು ಮೂಡಿಲ್ಲ ಅನ್ಸುತ್ತೆ ಇವತ್ತು ಸ್ಟಿಕ್ ತಿನ್ನೋಕ್ಕೆ. ಅಮ್ಮು ಬೇಡ, ನಿನ್ನ ದೊಡ್ಡವನಾದ್ಮೇಲೆ ತಿನ್ಸು. ಬೇಡ ಚಿನ್ನು, ಇರೋ, ಇಲ್ಲಿ ಕೂತ್ಕೊಂಡು ತಿನ್ಸು. ಇದು ಪಾರ್ಸೆಲ್. ನಾನು ಮೊನ್ನೆ ಡಿಶ್ ವಾಷರ್ ಪೌಡರ್ ಮತ್ತು ಲಿಕ್ವಿಡ್ ತರಿಸಿದ್ದೆ, ಅದು ಬಂದಿದೆ. ಇದಕ್ಕೆ ನಾನು ಒಂದು ಲೈಟಿಂಗ್ ಹಾಕಿದ್ದೆ, ಅಡೇಸಿವ್ ಲೈಟಿಂಗ್, ಅದು ಬಿದ್ದೋಗಿತ್ತು. ಅದರದ್ದು ಏನು ಲೈಟಿಂಗ್, ಅದಕ್ಕೆ ಜೊತೆಲಿ ಏನು ಸ್ಟಿಕ್ಕರ್ ಕೊಟ್ಟಿದ್ರಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲ. ಅದಕ್ಕೆ ನಾನು ಬೇರೆ 3Mದು ಸ್ಟಿಕ್ಕರ್ ಹಾಕಿ ಅಂಟಿಸ್ತಾ ಇದ್ದೀನಿ, ಬೀಳಬಾರ್ದು ಅಂತ. ಮುಂಚೆ ಹಾಕಿದ್ದೆ ನಾನು ಲೈಟ್ ಇದಕ್ಕೆ, ಬಟ್ ಅದು ಯಾಕೋ ಉಷ್ಟಾಗೋಯ್ತು, ಫುಲ್ಲು ಬ್ಲ್ಯಾಕ್ ಆಗಿ ಹಾಳಾಗಿತ್ತು. ಅದಕ್ಕೆ ಇವಾಗ ಹೊಸದು ತೊಗೊಂಡು ಮತ್ತೆ ಬೇರೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನೇ ಮಾಡಿದ್ದು ಕ್ರಾಫ್ಟ್, ನಾನು ಮುಂಚೆನೂ ಒಂದು ವಿಡಿಯೋಲಿ ಹೇಳಿದ್ದೀನಲ್ಲ. ಸೊ
ಸೊ ಇದು ಹಾಕ್ಬೇಕು, ಸ್ಟಿಕ್ಕರ್ ಮೇಲಿಂದು ಪೀಲ್ ಮಾಡಬೇಕಾದ್ರೆ ತುಂಬ ಸ್ಟ್ರಗಲ್ ಮಾಡಬೇಕಾಯಿತು. ನನ್ನ ಹಸ್ಬೆಂಡ್ಗೆ ನಾನು ಹೆಲ್ಪ್ ತಗೊಂಡೆ. ಇದಕ್ಕೆ ಇವಾಗ ಈ ಥರ ಕಾಣುತ್ತೆ. ಗಂಡು ಗಂಡು ಏನು ಮಾಡ್ತಿದೀಯ? ಈವ್ನಿಂಗ್ ವಾಕ್, ಈವ್ನಿಂಗ್ ವಾಕ್. ಓಲೆ 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 ಓಲೆ. ಮಾಡೋಣ. Let's have apple sheera, your favorite. Your favorite. Ba. Ba 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 ba. Book ಓದನಾ? ಬಾ. Let's have apple sheera. ಹಂಗೆ. Good boy. ಚಲೋ. ಮುಖದ ಮೇಲೆ ಅದು ಕೆರ್ಕೊಂಡಿದ್ದಾನೆ ಅವನು. ನೇಲ್ಸ್ ಗ್ರೋ ಆಗಿದೆ ಅನಿಸುತ್ತೆ, ಮತ್ತೆ ಕಟ್ ಮಾಡೋದು ಸಮಯ ಬಂದಿದ್ದೆ. ಅವನು ಯಾವಾಗಲೂ ಅಷ್ಟೇ, ಹುಟ್ಟಿದಾಗಿಂದ ಬರೀ ಮುಖದ ಮೇಲೆ ಕೆರ್ಕೊಳ್ಳೋದೇ ಆಯಿತು ಅವನು. ಗುಂಡು ಚಿನ್ನ ಮಾಡಿ ಬುಕ್ ಹಂಗೆ ಮಾಡಬಾರ್ದಮ್ಮ. ಜಾಣ ಜಾಣ ಮರಿ, ಜಾಣ ಮರಿ. ಗಣೇಶ ಬಾರಪ್ಪ, ಗಣೇಶ ನೀನೇ ತಿನ್ಸು ಇವನಿಗೆ. ಗಣೇಶ ಅಲ್ಲ ನಿಂತಿತ್ತು. ಆಲಿ ಗುಡ್ ಬಾಯ್. ಗಣೇಶ ಬರಪ್ಪ. ಬುಕ್ ಓದಾನ? ಲೆಟ್ಸ್ ಹ್ಯಾವ್. ನೋಡು ಏನು ಓದಾನ, ಯಾವತ್ತು ಪೇಜ್ ಬರುತ್ತೆ ಅದು ಓದಾನ ಇವತ್ತಾಯ್ತಾ. ಸೊ ನಾವು ಯಾವಾಗಲೂ ಹಿಂಗೆ ಮಾಡ್ತೀನಿ, ನಾನು ರ್ಯಾಂಡಮ್ ಆಗಿ ಯಾವುದೋ ಒಂದು ಪೇಜ್ ಓಪನ್ ಮಾಡಿಬಿಡ್ತೀನಿ. ಸೊ ಯಾವ್ದು ಪೇಜ್ ಬರುತ್ತೆ ಅದನ್ನು ಅವನಿಗೆ ಅವತ್ತು ಹೇಳ್ಕೊಡ್ತೀನಿ. ಓಕೆ ಗುಂಡು, ರೆಡಿ? ನೋಡೋಣ ಏನು ಬರುತ್ತೆ ಇವತ್ತು. ಡಿಂಗ್ ಡಿಂಗ್, ಫಾರ್ಮಿಂಗ್. ಲೆಟ್ಸ್ ರೀಡ್ ಅಬೌಟ್ ದ ಫಾರ್ಮಿಂಗ್. ಓಕೆ. All over the world, farmers grow crops and raise animals for food. They plant fields of wheat, rice, corn, oats and vegetables. They raise animals for their meat, milk and eggs. Large farms use machines to do much of the work. Other farms do all the work by hand. Okay? ಹಂಗೆ ಓದ್ಕೊಂತ ತಿನ್ನೋಣ ಆಯ್ತಾ? ಆಲಿ ಅಚ್ಚೋ, ಗುಡ್ ಬಾಯ್. ಇದು ಯಾರು ಕೊಟ್ಟಿರೋದು ಬುಕ್? ನೇಹ ಅಕ್ಕ ಕೊಟ್ಟಿರೋ ಬುಕ್ ಇದು. ನೋಡಿ. ಸೊ ನಮ್ಮ ಗುಂಡಣ್ಣ ಯಾವಾಗಲೂ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾನೆ. ಓ ನನಗೂ ಹೊಟ್ಟೆ ಹಸಿತಾ ಇದೆ ಅಂತ ನಾನು ಪಪ್ಪಾಯ ತಿಂತಾ ಇದ್ದೀನಿ. ಗುಂಡ ಇಸ್ ಬಿಸಿ. ಇವಾಗ ನಾನು ಗುಂಡಣ್ಣದು ಟಾಯ್ಸ್ ವಾಶ್ ಮಾಡೋಣ ಅಂದ್ಕೊಂಡೆ. ತುಂಬ ದಿನ ಆಯಿತು, ಪೆಂಡಿಂಗ್ ಇದೆ. ಮಾಡೋಣ ಅಂದ್ಕೊಂಡು ಆಮೇಲೆ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿದೆ. ಗುಂಡಣ್ಣ ಮಧ್ಯಾಹ್ನ ಚೆನ್ನಾಗಿ ಮಲಗಿದ್ದ ಅಂತ ಬೇರೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಿದೆ ಇವಾಗ ಅಂತ ಸ್ವಲ್ಪ ಟಾಯ್ಸ್ನ ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ಆವಾಗವಾಗ ವೀಕ್ಲಿ ಒನ್ಸ್ ಹಾಗೆ ಸ್ವಲ್ಪ ಗಲೀಜಾಗಿದೆ ಅಂತ ಅನಿಸಿದರೆ ಆವಾಗವಾಗ ವಾಶ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ವಾಶ್ ಮಾಡೋಕ್ಕೆ ನಾನು ನೀರಿಲ್ಲೇ ಅಷ್ಟೇ, ಜಾಸ್ತಿನೇ ಗಲೀಜಾದರೆ ಸೋಪ್ ಯೂಸ್ ಮಾಡ್ತೀನಿ. ಯಾಕಂದರೆ ಸೋಪ್ ಯೂಸ್ ಮಾಡಿದ್ರು ನಾನು ಬಾಯಿಗೆಲ್ಲ ಇಟ್ಕೊತಾನಲ್ಲ, ಒಳ್ಳೆದಿರಲ್ಲ ಅಂತ ಸೋಪ್ ಯೂಸ್ ಮಾಡೋದು ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಬಟ್ ತುಂಬ ಗಲೀಜಾಗಿದೆ, ಏನೋ ಅಂಟಾಗಿದೆ ತುಂಬ ಅಂತ ಅನಿಸಿದರೆ ಸೋಪ್ ಯೂಸ್ ಮಾಡ್ತೀನಿ. ಬಟ್ ನಾನು ಮೋಸ್ಟ್ಲಿ ಅವಾಯ್ಡ್ ಮಾಡ್ತೀನಿ. ಸೊ ಇದು ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡು ಒರೆಸಿ ಫ್ಯಾನ್ ಕೆಳಗಡೆ ಇಟ್ಟಿರ್ತೀನಿ. ಸೊ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಮತ್ತೆ ಬಾಕ್ಸಿಗೆ ಹಾಕಿರ್ತೀನಿ. ಬಾಕ್ಸು ಯೂಶ್ವಲಿ ನಾನು ಎಲ್ಲ ಟಾಯ್ಸ್ ಆದಮೇಲೆ ಲಾಸ್ಟಿಗೆ ಬಾಕ್ಸು ತೊಳೆದಿಟ್ಕೊಂಡಿರ್ತೀನಿ.
ಸೊ ಯೂಶ್ವಲಿ ನಾನು ನನ್ನ ಈವ್ನಿಂಗ್ನ ಈ ಥರ ಸ್ಪೆಂಡ್ ಮಾಡ್ತೀನಿ. ಇಷ್ಟೆಲ್ಲ ಕೆಲಸ ಡೈಲಿ ಸೇಮ್ ಕೆಲಸ ಇರುತ್ತೆ ಅಂತ ಏನಿಲ್ಲ, ಒಂದೊಂದು ದಿನ ಒಂದೊಂದು ಥರ ಕೆಲಸ ಇರುತ್ತೆ. ಬಟ್ ಯೂಶ್ವಲಿ ಇದೇ ಥರ ನಂದು ಈವ್ನಿಂಗ್ ಲುಕ್ಸ್ ಲೈಕ್. ಸೊ ಅದೇ ಇವತ್ತು ಸುಮ್ಮನೆ ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ಶೂಟ್ ಮಾಡಿದ್ದೆ ಅಷ್ಟೇ. ಇವತ್ತಿಗೆ ಹೇಳಿ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.